ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಬಂದಿದ್ದೀನಿ ಎಕ್ಸ್ಟ್ರೀಮ್ ಪ್ರೋ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್. ಅರೇಂಜ್ಮೆಂಟ್ ಮಾತ್ರ ಸೂಪರ್ ಆಗಿತ್ತು ಬ್ರೋ. ಎಂಟ್ರೆನ್ಸಲ್ಲೇ ವಿಲ್ ಬಿ ಸೂಪರ್ ಗುಡ್ ಲುಕಿಂಗ್, ಅಟ್ರಾಕ್ಟಿವ್ ಆಗಿ ಅರೇಂಜ್ಮೆಂಟ್ ಇತ್ತು. ಅಲ್ಲಿಂದ ಸೀದಾ ಪಾಸ್ ಮಾಡಿಸ್ಕೊಂಡು ಒಳಗಡೆ ಎಂಟ್ರಿ ಕೊಟ್ಟೆ. ಎಂಟ್ರಿಗೋಸ್ಕರನೇ ದೊಡ್ಡ ದೊಡ್ಡ ಬ್ರ್ಯಾಂಡ್ನ ಕಂಪ್ನಿಗಳು, ಹಾಗೆ ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳು ಕೂಡ, ಮಿಷಿನರಿ ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳು ಇದ್ದು. ಅಲ್ಲಿಂದ ಸೀದಾ ಹೊರಟಿದೆ ವೇಟ್ ಲಿಫ್ಟಿಂಗ್ ಕ್ಯಾಟಗರಿ ಕಡೆ. ಅಲ್ಲಿ ವಿಲ್ ಬಿ ಅದು ವೇಟ್ ಲಿಫ್ಟಿಂಗ್ ಕ್ಯಾಟಗರಿ ಕಡೆ ಹೋದೆ. ಅದನ್ನೆಲ್ಲ ನೋಡ್ಕೊಂಡು ಅಲ್ಲಿಂದ ಸೀದಾ ಹೊರಟೆ. ಬೇರೆ ಬೇರೆ ಮಿಷಿನ್ಸ್ಗಳು ಇದ್ವು, ವೆಲ್ ಎಕ್ವಿಪ್ಡ್ ಡಿಸೈನ್ಗಳು ಇದ್ವು. ಅವನ್ನೆಲ್ಲ ಹಾಗೆ ಟ್ರಯಲ್ ಎಲ್ಲ ಮಾಡ್ಕೊಂಡು ನಾನು ಅಲ್ಲಿಂದ ಹೊರಟೆ. ಆರ್ಮ್ ರೆಸ್ಲಿಂಗ್ ಸ್ಟೇಜ್ ಹತ್ರ ಅಲ್ಲಿ ಆರ್ಮ್ ರೆಸ್ಲಿಂಗ್ ಮಾಡೋರನ್ನೆಲ್ಲ ಮಾತಾಡ್ಸ್ಕೊಂಡು ಆ ಕಡೆಯಿಂದ ಮತ್ತೆ MMA ಸ್ಟೇಜ್ ಇತ್ತು. MMA ಸ್ಟೇಜ್ ಕೂಡ ಸ್ವಲ್ಪ ಹೊತ್ತು ನೋಡಿ. ಈ ಕಂಪ್ನಿಯವ್ರ ಹತ್ರ ಒಂದು ವಿಸಿಟಿಂಗ್ ಕಾರ್ಡು ಕೂಡ ಇಸ್ಕೊಂಡೆ. ನಾನು ಮುಂದೆ ಫ್ಯೂಚರಲ್ಲಿ ನನಗೂ ಒಂದು ಡ್ರೀಮ್ ಇದೆ, ನಾನು ಒಂದು ಜಿಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಇವೆಂಟಲ್ಲಿ ಇಂಟರ್ನ್ಯಾಷನಲ್ ಪ್ರೋಟೀನ್ ಬ್ರ್ಯಾಂಡ್ಸು ಕೂಡ ಬಂದಿದ್ವು. ಓಕೆ, ಇದು ಎಕ್ಸ್ಟ್ರೀಮ್ ಪ್ರೋ ಬಾಡಿ ಬಿಲ್ಡಿಂಗ್ ಸ್ಟೇಜ್ ಆಗಿರುತ್ತೆ. ಹಾಗೆ ಅಲ್ಲಿ ಕೂತ್ಕೊಂಡು ಒಂದು ಲೈನಪ್ ಇತ್ತು. ಆ ಲೈನಪ್ನ ನೋಡಿದೆ. ಅಲ್ಲಿರೋ ಲೈನಪ್ಪಲ್ಲಿ ನಿಂತಿರೋ ಪಾರ್ಟಿಸಿಪೇಟ್ಗಳನ್ನೆಲ್ಲ ನೋಡಿದರೆ ಅದೊಂಥರ ಖುಷಿ. ಯಾಕಂದರೆ ನ್ಯಾಷನಲ್ ಎಲ್ಲ ಆಡಿರೋ ಪಾರ್ಟಿಸಿಪೆಂಟ್ಗಳು ನಮ್ಮ ಕರ್ನಾಟಕದಲ್ಲಿ ಒಂದೇ ಸ್ಟೇಜಲ್ಲಿದ್ದಾರೆ, ಅದು ಒಂಥರ ಖುಷಿ. ಹಾಗೆ ಅಲ್ಲಿಂದ ಮುಂದೆ ಬಂದಮೇಲೆ ಬೀಚ್ ಲೈಫರು ಒಂದು ಇವೆಂಟ್ ಮಾಡ್ತಾಯಿದ್ರು. ಅದರಲ್ಲಿ ಯಾರು ಜಾಸ್ತಿ ಸ್ಕ್ವಾಟ್ಸ್ ಮಾಡ್ತಾರೆ. ಅದರಲ್ಲಿ ಇನ್ನೊಂದು ಖುಷಿ ವಿಚಾರ ಏನಂದರೆ ಹ್ಯಾಂಡಿಕ್ಯಾಪ್ಟು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ಗುರು. ಅದು ಒಂಥರ ಎಕ್ಸಾಕ್ಟ್ಲಿ ಇವರು ಬಂದು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್, ಹೆಸರು ಗೊತ್ತಿಲ್ಲ, ಬಟ್ ಅವರು ಎಷ್ಟು ಡೌನ್ ಟು ಅರ್ತ್ ಅಂದರೆ ಇಲ್ಲಿ ಇದೇ ಸ್ಟೇಜಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋರಿಗೆ ಫೋಟೋಸ್ ಕರೆಕ್ಷನ್ ಮಾಡ್ತಾಯಿದ್ರು. ಹಾಗೆ ಅಲ್ಲಿಂದ ಬಂದು ಅವ್ರ ಜೊತೆಗೂ ಒಂದು ಫೋಟೋ ತೆಗೆಸ್ಕೊಂಡು, ಇವರು ಬೇರೆ ಬೇರೆ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಸ್, ಅವ್ರ ಜೊತೆಗೂ ಒಂದೆರಡು ಫೋಟೋ ತೆಗೆಸ್ಕೊಂಡೆ. ಇದೇ ಥರ ನ್ಯಾಷನಲ್ ಬಾಡಿ ಬಿಲ್ಡಿಂಗ್ ಶೋಗಳು ನಮ್ಮ ಕರ್ನಾಟಕದಲ್ಲಿ ನಡೀಬೇಕು ಅನ್ನೋದೇ ನಂದು ಅನಿಸಿಕೆ. ನೀವೆಲ್ಲ ಏನು ಹೇಳ್ತೀರಾ ಬಾಯ್ಸ್?